ತಾರವ್ರೆ, ಒಳಗೆ ಬರ್ಬೋದಾ? ಓಕೆ ತಾರವ್ರೆ, ಅರ್ಥ ಆಗುತ್ತೆ. ನಿಮಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಹೌದು, ನಿಮಗೆ ನನ್ನನ್ನು ಮಾಮೂನು ಕಂಡ್ರೆ ಆಗಲ್ಲ ಅಲ್ವಾ? ನಮ್ಮ ಅನಿಕಾಗ್ ಮಾತ್ರ ನಿಮ್ಮ ಹತ್ರ ತುಂಬ ಕ್ಲೋಸು ಅಲ್ವಾ? ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅವಳು ನಿಮ್ಮನ್ನ ರೋಲ್ ಮಾಡೆಲ್ ಅಂತ ಅಂದ್ಕೊಂಡು ಬೆಳೆದವಳು. ತಾರವ್ರೆ, ಒಬ್ಬ ತಾಯಿಯಾಗಿ ಮೊದಲು ನನಗೆ ಹೊಟ್ಟೆ ಕಿಚ್ಚು ಅನಿಸ್ತು. ಆದರೆ ಆಮೇಲೆ ಮನೇಲೆ ಕೂರೋ ನನಗಿಂತ ನಾಲ್ಕಾರು ವ್ಯವಹಾರನ ಬುದ್ಧಿವಂತಿಕೆಯಿಂದ ಮಾಡೋ ನೀವೇ ಬೆಟರು ಅಂತ ಅನಿಸ್ತು. ನಮ್ಮ ಅನಿಕಾ ನಿಮ್ಮ ಹಾಗೆ ಏನಾದರೂ ಹಠ ಹಿಡಿದ್ರೆ ಅದು ಸಿಗೋ ತನಕ ಬಿಡಲ್ಲ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಪ್ಸೆಟ್ ಆಗ್ಬಿಡ್ತಾಳೆ. ನಿಮ್ಮ ಹಾಗೆ ನೋಡಿ, ಈಗ ನೀವು ಅಪ್ಸೆಟ್ ಆಗಿದ್ದೀರಲ್ಲ, ಹಾಗೆ ತಾರವ್ರೆ, ನಾನು ಕರೆಕ್ಟಾಗಿ ಹೇಳಿದ್ನಲ್ಲ? ನೋಡಿ, ನೀವು ಎಷ್ಟು ಇಂಟ್ರೆಸ್ಟಿಂದ ನನ್ನ ಮಾತು ಕೇಳ್ತಿದ್ದೀರಾ ಅಲ್ವಾ? ಹೋಗ್ಲಿ ಬಿಡಿ ತಾರವ್ರೆ, ನನ್ನ ಮಾಮ್ ನನ್ನ ಬಗ್ಗೆ ಎಷ್ಟು ಕಾಳಜಿ ತಗೋತಾರೋ ಹಾಗೆ ನಾನು ಅನಿಕಾ ಮೇಲೆ ತುಂಬ ಕಾಳಜಿ ತೋರಿಸ್ತೀನಿ. ಇಷ್ಟೆಲ್ಲ ಮಾಡಿದ ನಾನು ನಮ್ಮ ಬೇಬಿ ಸಂತೋಷದ ಬಗ್ಗೆ ಯೋಚನೆ ಮಾಡದೇ ಇರ್ತೀನಾ ಹೇಳಿ? ತಾರವ್ರೆ, ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಕೇಳಿ. ಏನೇ ಆಗಲಿ, ನಿಮ್ಮ ಮಗ ಋಷಿ ಮದುವೆ ಆಗೋದು ನಮ್ಮ ಬೇಬಿ ಅನಿಕಾನೇ. ನಿಮ್ಮ ಮನೆ ಸೊಸೆ ನನ್ನ ಮಗಳು. ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಅದು ಹೇಗಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಯಾಕಂದರೆ ನಮ್ಮ ಮಾಮ್ ಪ್ಲ್ಯಾನ್ ಬಗ್ಗೆ ನನಗೆ ಫುಲ್ ನಂಬಿಕೆ ಇದೆ. ಈ ಮರುಮದುವೆ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಎಲ್ಲ ಆಸ್ತಿನೂ ನಮ್ಮ ಬೇಬಿ ಹೆಸರಿಗೆ ಬರೆಸ್ಕೊಂಡು ನೆಕ್ಸ್ಟ್ ಮದುವೆ ಮಾತುಕತೆನೆ ನಿಂಜ. ಆದರೆ ಊರ್ಮಿಳಾ, ಋಷಿ ಕಮಲಿನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ, ಗೊತ್ತಲ್ವಾ ನಿಮಗೆ? ಅಷ್ಟೇ ಯಾಕೆ ಈಗಲೂ ಎಲ್ಲರ ಮುಂದೆ ಕಮಲಿನೇ ಋಷಿನ ಮೋಡಿ ಮಾಡಿ ಇಟ್ಕೊಂಡಿರೋದು. ಇದರಲ್ಲಿ ನಿಮ್ಮ ಮಗನ ತಪ್ಪು ಏನೂ ಇಲ್ಲ ಪಾಪ. ಆ ಕಮಲಿ ಯೋಗ್ಯತೆ ಏನು ಅಂತ ಅವಳಿಗೆ ಅರ್ಥ ಮಾಡಿಸಿದ್ರೆ ಅವಳಾಗವಳೆ ಋಷಿನ ಬಿಟ್ಟು ಓಡಿ ಹೋಗ್ತಾಳೆ. ಒಟ್ಟಿನಲ್ಲಿ ನಾನು ನೀವು ಶೀಘ್ರಾಗೋದಂತೂ ಪಕ್ಕ. ಅರೆ ತಾರಾ ಅವರೇ, ಈಗಲಾದರೂ ಸ್ವಲ್ಪ ಸ್ಮೈಲ್ ಮಾಡಿ ಪ್ಲೀಸ್. ನನ್ನ ಮದುವೆ ನಡೀತಾ ಇದೆ.
ತಾತಯ್ಯ, ನನ್ನನ್ನು ಉಳಿಸ್ಕೊಳಕ್ಕೆ ಅಲ್ವಾ ನೀವೆದ್ದಿದ್ದು? ನನ್ ಮ್ಯಾಕ್ ಆಟೋನ್ ಪ್ರೀತಿನ ತಾತಯ್ಯ. ನಿಮ್ ಶಕ್ತಿ ಮೀರಿ ನನ್ನ ಕಾಪಾಡಿದ್ರಲ್ಲ, ಅದ್ರಾಗೆ ಗೊತ್ತಾಯ್ತೈತೆ ತಾತಯ್ಯ ನಿಮ್ಗೆ ನಾನಂದ್ರೆ ಏಟ್ ಇಷ್ಟ ಅಂತವ. ನಂಗೆ ಈಟ್ ಸಾಕು ತಾತಯ್ಯ, ಈ ಪಿರುತಿ ಮುಂದೆ ಇನ್ನೇನೂ ಇಲ್ಲ. ಇಲ್ಲೇ ನಿಂತ್ಕೋ. ಕಮಲಿ, ತಾತಯ್ಯ ಏನಂದ್ರಿ ನೀವು? ನನ್ನ ನಿಂತ್ಕ ಅಂದ್ರ? ನೀವು ಮಾತಾಡಿದ್ರೆ ತಾತಯ್ಯ? ಅಯ್ಯೋ ತಾತಯ್ಯ ಬ್ಯಾಡ, ನೀವ್ ಎದ್ದೇಳ್ಬೇಡಿ, ಮನೆ ಕಳಿ. ಬೆಳಕ್ ತಾತಯ್ಯ ನೀವು ಮಾತಾಡ್ತಿದ್ದೀರಾ ತಾತಯ್ಯ? ಇರಿ ತಾತಯ್ಯ, ನಾನು ಹೋಗಿ ಅಜ್ಜಿನ ಕರ್ಕೊಂಬರ್ತೀನಿ. ಬೇಡ. ಯಾಕೆ ತಾತಯ್ಯ? ಕಮಲಿ, ನಿನ್ ಅಮ್ಮ ಬರೋದಿಲ್ಲ. ಏನ್ ತಾತಯ್ಯ, ನನ್ನ ಅವ್ವ ಬರಲ್ವಾ? ಯಾಕೆ ಹಂಗಂತಿದ್ದೀರಾ ತಾತಯ್ಯ? ನೀನೇ ಕರ್ಕೊಂಡು ಬಾ. ಇಲ್ಲ ಇಲ್ಲ ತಾತಯ್ಯ, ನೀವು ಚಿಂತೆ ಮಾಡಬೇಡಿ. ಅವ್ವ ಹಂಗೆ ನಂಗೆ ಹೇಳ್ದೆ ಎಲ್ಲೂ ಹೋಗಕ್ಕಿಲ್ಲ. ಅವಳು ಬಂದೇ ಬರ್ತಾಳೆ ತಾತಯ್ಯ. ನಾನು ನಮ್ಮಪ್ಪಯ್ಯ ಅವನ್ನ ಒಂದು ಮಾಡೇ ಮಾಡ್ತೀನಿ. ಸಮಾಜಕ್ಕೆ ಗೊತ್ತಾಗ್ಲಿ, ನನ್ನ ಅವಂಗೆ ನ್ಯಾಯ ಸಿಗ್ಲಿ. ಆಯ್ತೈತೆ ತಾತಯ್ಯ, ನೀವ್ ಯೋಚನೆ ಮಾಡಬೇಡಿ. ಏನಾಯ್ತು? ಯಾಕೊಂಥರ ಇದೆಯಾ? ನಿದ್ದೆ ಬತ್ತಿಲ್ವಾ ನಿಕ್ಕ? ನಿನ್ನ
ಪರ್ಮನೆಂಟ್ ಆಗಿ ಮಲಗಿಸೋವರೆಗೂ ನನಗೆ ನಿದ್ದೆ ಇಲ್ಲ ಕಣೆ. ಕೆಸರಿನ ಕಮಲಿ, ಅನಿಕಾ, ಏನಾಗೈತೆ ನಿಂಗೆ? ನಿನ್ನ ಸಾಯಿಸ್ತೇ ಬಿಡಲ್ಲ ಕಣೆ. ಅನಿಕಾ, ನಿಲ್ಸು. ನನ್ನ ಜೀವನನೇ ಹಾಳು ಮಾಡಿದೆ. ನಿನ್ನಿಂದ ನಾನು ಎಲ್ಲಾನು ಕಳ್ಕೊಂಡೆ. ಈಗ ಮನೆಯವ್ರು ಎಲ್ರೂ ಕಳ್ಕೋಬೇಕಾ? ಏನ್ ಮಾತಾಡ್ತಿದ್ಯಾ ನೀನು? ನಾನೇನ್ ಮಾಡ್ದೆ ಅನಿಕಾ? ನಾಟಕ ಆಡ್ಬೇಡ್ವೆ. ನಿನ್ನ ಮೊದಲು ನೋಡ್ದಾಗ್ಲೇ ದೂರ ಇಡ್ಬೇಕಿತ್ತು. ಸಿಕ್ಕಿದ ಸ್ವಲ್ಪ ಜಾಗದಲ್ಲೇ ನಮ್ ಎಲ್ರೂ ನುಂಗಾಕ್ಬಿಟ್ಟೆ. ಇಷ್ಟು ದಿನ ಎಲ್ಲ ಗೊತ್ತಿದ್ದು ಈ ಮನೇಲೇ ಇದೆಯಾ ನೀನು? ನಿಂಗೇನಾಗೈತೆ ಅನಿಕಾ? ಯಾರೇನು ಹೇಳಿದ್ರು ಅಂತ ನಂಗೆ ಗೊತ್ತಿಲ್ಲ ಅನಿಕಾ. ಹೊಸಿ ಸಮಾಧಾನ ಕೂತ್ ಮಾತಾಡುಮ್ಮ. ನಿನ್ನ ಹತ್ರ ಏನ್ ಮಾತಾಡೋಕಿದೆ? ನಿನ್ ಕತೆ ಮುಗ್ಸಿನೇ ಮುಂದಿನ ಕೆಲ್ಸ. ಅನಿಕಾ, ನಾನು ಯಾರು, ನಾನು ನಿನಗೇನಾಗಬೇಕು ಅಂತ ಗೊತ್ತಾದ್ರೆ ನೀನಿಂಗ್ ನಡ್ಕೊಳಕ್ಕಿಲ್ಲ. ನೀನ್ ಯಾರು, ಏನಾಗ್ಬೇಕು ಅಂತ ಗೊತ್ತಿದ್ದಕ್ಕೆ ಕಣೆ ನಿನ್ನ ಸಾಯ್ಸಕ್ ಬಂದಿರೋದು. ನಮ್ಮಪ್ಪ ನನ್ನ ಹತ್ರ ನಮ್ಮ ಮಾಮ್ ಹತ್ರ ಇಂಟ್ರೆಸ್ಟ್ ಇಲ್ಲದೆ ಇರೋ ಕಾರಣ ಯಾರೋ ಅವಳ ಮಗಳೇ ತಾನೇ ನೀನು. ನಮ್ಮಪ್ಪನ ಮೊದಲನೇ ಹೆಂಡತಿ, ಇಲ್ಲೀಗಲ್ ಹೆಂಡತಿ, ಅವಳ ಮಗಳು ನೀನು. ತೆಪ್ಪಾಗಿ ಮಾತಾಡ್ಬೇಡ ಅನಿಕಾ. ಸರಿಯಾಗಿ ಮಾತಾಡ್ತಿದ್ದೀನಿ ಕಣೆ. ನಿನಗೆ ಯಾರು ಹೇಳಿದ್ರು? ಇನ್ಯಾರು ಹೇಳ್ಬೇಕು? ನಿನಗೆ ಹೇಗೆ ಗೊತ್ತಾಗಿರುತ್ತೋ ನಂಗೂ ಹಾಗೆ ಗೊತ್ತಾಗಿದೆ.
ಹಲೋ ಹಲೋ ಕಮಲಿ, ರಿಷಿ ಎಲ್ಲಿದ್ದಾನ? ಇಲ್ಲ ಸರ್, ಏನಿಲ್ಲ, ಅವನ ಫೋನ್ ರೀಚ್ ಆಗ್ತಿಲ್ಲ. ಅವ್ರವ್ರ ರೂಮಾಗ ಅವ್ರೆ ಅನ್ಸುತ್ತೆ. ಸರ್ ಏನಾಯ್ತು ಸರ್? ನನ್ನಮ್ಮ ಎಲ್ಲೊಳೆ ಗೊತ್ತಾಯ್ತಾ? ಕಮಲಿ, ಅದು ಸರ್ ಪ್ಲೀಸ್ ಹೇಳಿ. ಸಿಕ್ಕಿದೆ ಕಮಲಿ. ನಿಮ್ಮಮ್ಮ ಕಾಡಿನ ಮಧ್ಯೆ ಇರೋ ಒಂದು ಆಶ್ರಮದಲ್ಲಿದ್ದಾರೆ. ಅವ್ರ ಫೋನ್ ಆನ್ ಆಗಿ ಪೊಲೀಸರು ಅದನ್ನ ಟ್ರ್ಯಾಕ್ ಮಾಡಿದ್ರಂತೆ. ನನಗೆ ಇವಾಗ ಫೋನ್ ಬಂತು ಕಮಲಿ. ಬೆಂಗಳೂರಿಗೆ ಹೋಲಿಸಿದ್ರೆ ಆ ಆಶ್ರಮ ನಾವು ಈಗಿರೋ ಜಾಗಕ್ಕೆ ಸ್ವಲ್ಪ ಹತ್ರದಲ್ಲಿದೆ. ಕಮಲಿ, ಬೆಳಿಗ್ಗೆಯಿಂದ ಫೋನಲ್ಲಿ ಮಾತಾಡಿ ರಿಷಿ ಫೋನ್ ಚಾರ್ಜ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಅವನಿಗೂ ತಿಳಿಸ್ಬಿಡು ಕಮಲಿ, ನಾನು ಅಲ್ಲಿಗೆ ಬರ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಅನಿಕಾ, ನಾನು ಅವನ್ ನೋಡಕ್ ಹೋಗ್ಬೇಕು. ಅವ್ರು ಎಲ್ಲ ಅವಳೆ ಅಂತ ಗೊತ್ತಾಗೈತಂತೆ. ವಾಟ್? ಕಮಲಿ, ನಾನು ನಿನ್ನ ಜೊತೆ ಬರ್ತೀನಿ. ಐ ಆಮ್ ಸಾರಿ ಕಮಲಿ, ನಿನ್ನ ಮನ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನಂಗೆ ಗೊತ್ತಿರಲಿಲ್ಲ. ನೀನು ಹೇಳಿದ ನಿಜ ಕಮಲಿ. ನಾನು ಬೆಳೆದಿರೋ ವಾತಾವರಣ ಹೀಗೆ. ಒಬ್ಳೇ ಇದ್ದೆ, ಕೇಳಿದ್ದೆಲ್ಲ ಸಿಗ್ತಿತ್ತು. ಆದರೆ ಈ ಪ್ರೀತಿ ಸಿಗ್ತಿರ್ಲಿಲ್ಲ. ಪ್ಲೀಸ್ ಕಮಲಿ, ನನ್ನ ಕ್ಷಮಿಸ್ಬಿಡು. ನಿಮ್ಮಮ್ಮ ನನಗೂ ಅಮ್ಮನೇ. ಹಿಂದೆ ಆಗಿರೋ ತಪ್ಪನ್ನ ಇವಾಗ ಸರಿ ಮಾಡೋಣ ಕಮಲಿ. ಅನಿಕಾ, ದಿಟ್ಟವಾಗ್ಲೂ ನನ್ನ ಮ್ಯಾಗಿರೋ ಕೋಪ ಹೋಗಾಯ್ತಾ? ನನ್ನ ನಂಬ್ತಿಲ್ವಾ? ಸರಿ ಕಮಲಿ, ನೀನು ಋಷಿನ ಕರ್ಕೊಂಡು ಹೋಗ್ಬಾ. ಚಚೆ ಇಲ್ಲ ಅನಿಕಾ, ಬಾ ಹೋಗ್ಬಿಟ್ಟು ಬರಮ್ಮ. Oh my God, Rishi! Rishi! ಕಮಲಿ ಅವರೇ, ಕಮಲಿ ಅವರೇ, ಆರ್ ಯು ಆಲ್ ರೈಟ್? ನಿಮ್ಗೇನು ಆಗಿಲ್ಲಲ್ಲ?
ಇಷ್ಟೊತ್ತಲ್ಲಿ ನನಗೂ ಹೇಳ್ದೆ ಯಾಕೆ ಬಂದ್ರಿ? ನನಗೆ ಹೇಳಿದಿದ್ರೆ ನಾನು ಬರ್ತಿರ್ಲಿಲ್ವಾ? ಸರ್ ಅದು ಅವ್ವ. ನಂಗೂ ಎಲ್ಲ ಗೊತ್ತಾಯ್ತು ಕಮಲಿ ಅವರೇ. ಆದ್ರೆ ಇಷ್ಟೊತ್ತಲ್ಲಿ ನಿನ್ಗೆ ಗ್ರಾವಿಟಿ ಆಫ್ ದ ಸಿಚುವೇಶನ್ ಗೊತ್ತಿಲ್ಲ. ನಿನ್ಗೂ ಹೇಳ್ದೆ ನಾನು ಕಮಲಿನೇ ಯಾಕೆ ಬಂದ್ವಿ ಗೊತ್ತಾ? ಆಕ್ಚುಲಿ ಕಮಲಿ ನನಗೆ ಅಕ್ಕ ಆಗ್ಬೇಕು. ಗೊತ್ತು ಕಮಲಿ ಅವರೇ, ನಂಗೆಲ್ಲ ಗೊತ್ತಾಯ್ತು. ಹೆಂಗ್ ಸರ್? ಅವ್ವನ ಬಗ್ಗೆ ಮತ್ತೆ ಅಪ್ಪನ ಬಗ್ಗೆ ನಿಮಗ್ ಗೊತ್ತಾಯ್ತಾ? ನೋಡಿ, ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ನೀವಿರೋ ಲೊಕೇಶನ್ನ ನನಗೆ ಅಣ್ಣ ಕೊಟ್ಟ. ಸೊ ವಿಷಯ ತಿಳಿದ ತಕ್ಷಣ ನಾನು ಇಲ್ಲಿಗೆ ಬಂದೆ. ಸರ್, ಅವನ್ನ ನಾಳೆ ಬೆಳಿಗ್ಗೆ ಅಷ್ಟಲ್ಲಿ ವಾಪಸ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಎಲ್ಲ ನಮ್ ಕೈ ಮೀರೋಯ್ತೈತೆ ಸರ್. ಹೆಂಗನ ಮಾಡಿ ಅವನ್ನ ಒಪ್ಸಿ ಕರ್ಕೊಂಡು ಹೋಗಲೇಬೇಕು. ಅವರನ್ನ ಒಪ್ಸಕ್ಕೆ ಕಮಲಿಯಿಂದ ಮಾತ್ರ ಸಾಧ್ಯ ರಿಷಿ. ಸೊ ನಿನ್ನ ಅವಶ್ಯಕತೆ ಇಲ್ಲ ಅಂತ ನಿನಗೆ ಹೇಳಿಲ್ಲ. ಓ, ನನಗೆ ಹೇಳ್ಬೇಡ ಅನ್ನೋದು ನಿನ್ನ ಐಡಿಯಾ ನಾನಿಕಾ? ದಿಸ್ ಇಸ್ ನಾಟ್ ಸೇಫ್. ಮಂಗಳಮ್ಮನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಇನ್ ಯಾರ್ದಾರು ಹೆಲ್ಪ್ ಬೇಕಾಗ್ಬೋದು ಅಂತ ಅಣ್ಣ ಇದನ್ನ ವ್ಯವಸ್ಥೆ ಮಾಡ್ತೀಯಾನೆ. ಸರ್, ಆದ್ರೆ ಅಲ್ಲಿ ಗಂಟ ನಾವು ಕಾಯಕ್ ಆಗಕ್ಕಿಲ್ಲ ಸರ್. ಅವ್ವ ಇಂಥ ಜಾಗಕ್ಕೆ ಬರೋ ತೀರ್ಮಾನ ಮಾಡೋಳೆ ಅಂದ್ರೆ ಅವಳ ಮನ್ಸಾಗ ಏನ್ ನೋಡ್ತೈತೋ ಗೊತ್ತಿಲ್ಲ. ಆದಷ್ಟು ಬೆನ್ನೆ ನಾವ್ ಅವಳ ಮನ್ಸನ್ನ ಬದಲಾಯಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ಸರ್. ಸರಿ, ಬನ್ನಿ ಕಮಲಿ ಅವರೇ. ಇಂಥ ಕಾಡಲ್ಲಿ ಒಬ್ಳೆ ಸಿಕ್ಕಾಕೊಂಡ್ರು ಅವಳ ಕತೆ ಮುಗ್ಸಕ್ಕಾಗ್ಲಿಲ್ವಲ್ಲ ನನಗೆ. ರಿಷಿ, ವೈ ದ ಹೆಲ್? ನೀನ್ ಯಾಕೋ ಎಲ್ಲ ಕಡೆ ಬರ್ತೀಯಾ? ಮೊದ್ಲು ನಿನ್ನ ಇಲ್ಲಿಂದ ಓಡಿಸ್ಬೇಕು. ಅಯ್ಯೋ ಕಮಲಿ, ನೋವ್ತಿದ್ಯಾ? ಮುಳ್ಳು ಒಳಗೋಗಿದೆ ಅನ್ಸುತ್ತೆ. ಇಲ್ಲ ಇಲ್ಲ, ನೀನ್ ಮುಟ್ಬೇಡ ಅನಿಕಾ, ಏನಾಗಕ್ಕಿಲ್ಲ. ಐ ಆಮ್ ಸೋ ಸಾರಿ ಕಮಲಿ. ನಾನ್ ಕರ್ದಿದ್ದಕ್ಕೆ ಹಿಂಗಾಗಿದ್ದು. ಅಯ್ಯೋ ಇಲ್ಲ ಪುಟ್ಟ, ನಾನೇ ಗೊತ್ತಿಲ್ಲದೆ ಕಾಲಿಟ್ಬಿಟ್ಟೆ. ನೀನ್ ಚಿಂತೆ ಮಾಡ್ಬೇಡ. ಸುಮ್ನೆ ಹೇಳಿದ್ರೆ ಈ ದರಿದ್ರದವಳು ಕಣ್ಣಿಗೆ ಬಿದ್ದೇ ಬಿಟ್ಲಲ್ಲ. ಈಗ ಹೇಗ್ ತಡಿಲಿ ಇವಳನ್ನ? ಅವ್ವ, ಕಮಲಿ ಏನಾಯ್ತು?
ಏನಾಯ್ತು ಕಮಲಿ? ಅನಿಕಾ, ಅವ ಕಮಲಿ, 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 ಓ ಮೈ ಗಾಡ್, ಮುಳ್ಳು ಕೆಲಸ ಮಾಡಕ್ ಶುರು ಮಾಡ್ಬಿಡ್ತು. ಈ ದಾರಿಲೇ ಬಿದ್ದಿದ್ರೆ ಯಾರಾದ್ರೂ ನೋಡ್ಬಿಡ್ಬೋದು. ಯಾರಿಗೂ ಕಾಣದೇ ಇರೋ ತರ ಎತ್ಕೊಂಡು ಹೋಗಾಕ್ತೀನಿ. ಇಷ್ಟು ಸಲೀಸಾಗಿ ನೀನು ಸಾಯ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೆ. ಇಷ್ಟು ದಿನ ಎಷ್ಟೆಲ್ಲ ಮಾಡಿದ್ದೀನಿ, ಆದರೆ ಇಲ್ಲಿ ಈ ಕಾಡಲ್ಲಿ ನಿನ್ ಕೊನೆ ಉಸಿರು ಬಿಡಬೇಕು ಅಂತ ಬರ್ದಿದ್ದೋ ಏನೋ. ಸಾಯಿ, ನಿನ್ನ ಆತ್ಮಕ್ಕೆ ಅವ ಏನವ ಇದೆಲ್ಲ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಕಮಲಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಅಪ್ಪ ಎಂತವ ಇರು ಅಂತ ಹೇಳಿಲ್ವ ನಾನು? ಹಂಗಾರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ಮಾತ್ರ ಅಪ್ಪ ಎಂತವ ಇದ್ರೆ ಸಾಕ? ನೀನ್ ನಮ್ ಜೊತೆ ಇರೋದ್ ಬ್ಯಾಡ್ವೇನವ? ಅವ ನಿನ್ ಮನ್ಸಾಗ ಏನೈತೆ? ಈ ದಿನ ನೀನ್ ಮಾಡೋದೆಲ್ಲ ನನ್ನ ಒಳ್ಳೇದಕ್ಕೆ ಅಂತ ನಂಬಿದ್ದೆ. ಈಗ ಹಿಂಗ್ ದೂರ ಓಡ್ತಿದ್ಯಾ ಅಂದ್ರೆ ದಿಟ್ಟ ಹೇಳವ್ವ, ನನ್ನಿಂದ ನಿಂಗೆ ಏನಾರ ತೊಂದ್ರೆ ಆಯ್ತಾಯ್ತಾ? ನಂಗೆ ಒಂದು ಮಾತು ಹೇಳ್ದೆ ಹಿಂಗ್ ಬರೋದಕ್ಕೆ ಕಾರಣ ಏನವ್ವ? ಕಮಲಿ, ಹಂಗನ್ಬೇಡ ಕಣವ. ನಾನು 8 ದಿವಸ ಬದುಕಿರೋದಕ್ಕೆ ನೀನಯ್ಯ ಕಾರಣ. ತಾಯಿಯಾಗಿ ನಾನು ನಿನ್ನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮಗಳಾಗಿ ನೀ ನನ್ನ ಕಾಪಾಡಿದ್ಯಾ ಕಂದ. ನೀನಿಲ್ದೆ ಹೋಗಿದ್ದಿದ್ರೆ ನಾನು ಯಾವಾಗಲೂ ಪ್ರಾಣ ಬಿಟ್ಟಿರ್ತಿದ್ದೆ ಕಂದ. ನಿನ್ನ ಬಿಟ್ಟು ನಾನು ದೂರ ಹೋಯ್ತಾ ಇವ್ನಿ ಅಂದ್ರೆ ಅದುವೇ ನಿನಗೋಸ್ಕರನೇ ಯಾ ಕಮಲಿ. ಅವ್ವ, ನಾನು ಸನ್ಯಾಸಿನಿಯಾಗಿ ದೀಕ್ಷೆ ತಗೊಳಕ್ ಬಂದೇವ್ನಿ ಕಮಲಿ. ಸನ್ಯಾಸಿನಿನ? ಯಾಕವ ಇಂಥ ತೀರ್ಮಾನ ತಕೊಂಡೆ? ನಿನ್ ಯಾರು ನೋಡ್ಕೊಳಕಿಲ್ಲ ಅಂತವ? ನಾನಿವ್ನವ, ಬಾ ನನ್ ಜೊತೆ ಹೋಗುವ. ಇಲ್ಲ ಕಮಲಿ,
ಇಲ್ಲ ಅಂದ್ರೆ ಬರಕಿಲ್ಲ ಅಂತನ? ಅವ ನಿನಗೆ ಯಾರು ಈ ಅಧಿಕಾರ ಕೊಟ್ಟವರು? ನಾನಿರ್ಬೇಕಾರೆ ನಿನ್ಗೆ ಈ ದೀಕ್ಷೆ ಎಲ್ಲ ತಕ್ಕಳಕ್ ನಾನ್ ಬಿಡಕ್ಕಿಲ್ಲ. ನಿನ್ಗೋಸ್ಕರ ಅಪ್ಪಯ್ಯ ಕಾಯ್ತವ್ರವ. ಬಾ ಹೋಗುಮ್ಮ. ಕಮ್ಲಿ, ನಾನ್ ದೀಕ್ಷೆ ತಗೊಳಕ್ ಮುಂಚೆ ನನ್ ಕಮ್ಲಿನ ಒಂದ್ಸಲ ನೋಡಂಗಾಗೈತೆ ಅಂತವ ಆ ಮಾರವಂತವ ಕೇಳ್ಕೊಂಡೆ. ಅವಳೆಯ ನಿನ್ನ ಇಲ್ಲಿ ಕಳ್ಸವಳೆ. ಈಗ ನಾನು ನಿನ್ನ ಕಣ್ ತುಂಬ ನೋಡ್ಕೊಂಡೆ. ಈಗ ಹೊಂಟೋಗು ಕಮ್ಲಿ, ಹೊಂಟೋಗವ. ಕಮ್ಲಿ, ನಾನು ಹೇಳೋದ್ ನಾವು ಸಿಕ್ಕೋಳವ. ನೋಡು, ನಿನ್ನ ಅಪ್ಪ ಎಂತ ಕೂಗು. ಯಾವುದೇ ತೊಂದರೆ ಇಲ್ದಲೆಯ ನಿನ್ ಸಂದಾಗಿರ್ಬೇಕು ಮಗಳೇ. ಹೋಗವ, ಸಂದಾಗಿರು, ಹೋಗು ಕಂದ. ಅವ ಚಿಕ್ಕ ವಯಸ್ಸಿಂದನೂ ಏನೇ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸ್ಬೇಕು ಅಂತ ಹೇಳ್ಕೊಟ್ಟವಳು ನೀನು. ಈಗ ನೀನೇ ಸನ್ಯಾಸತ್ವ ತಗೊಳಕ್ ಹೊಂಟಿದ್ಯಾ? ಇಲ್ಲವ, ನೀನ್ ಹೇಳ್ದಂಗೆಲ್ಲ ನಾನು ಕೇಳಿವ್ನಿ. ನೀನೇ ನನ್ನವ್ವ ಅಂತ ನಾನು ಯಾರ ತವನೂ ಹೇಳಿಲ್ಲ. ಇದೊಂದ್ ಕಿತ್ತವ, ನನ್ ಮಾತ್ ಕೇಳು. ನಿನ್ನ ಕರ್ಕೊಂಡು ಹೋಗಕ್ಕೆ ನಾನು ಬಂದಿನವ್ವ. ಈ ಸನ್ಯಾಸತ್ವ, ದೀಕ್ಷೆ ಇದ್ಯಾವುದು ಬೇಡ. ಅದೇನೇ ಬರ್ಲಿ, ನಾವಿಬ್ರು ಇಲ್ಲವ. ಈಗ ನಮ್ ಜೊತೆ ಅಪ್ಪ ಏನೋ ಅವ್ರೆ. ಅದೇನೇ ಬಂದ್ರು ನಾವ್ 3 ಜನನು ನಿಂತು ಹೋರಾಡುಮ್ಮ. ಅವ ಅಜ್ಜಿ ತಾತಯ್ಯ ಎಲ್ರೂ ಕಾಯ್ತಾವ್ರೆ. ಅವ್ರ ತವ ಹೋಗಿ ದಿಟ್ಟ ಹೇಳಮ್ಮ. ಬಾರವ, ಅದೇನೇ ಇದ್ರು ನಾವ್ ಎದುರಿಸುಮ. ಬಾ. ಅವ ಇಲ್ಲ ಕಮಲಿ, ಇದು ಮಾತ್ರ ನನ್ನಿಂದ ಆಗಕ್ಕಿಲ್ಲ. ತಾತಯ್ಯ, ಕಮಲಿ, ಋಷಿಗೆ ನಾನೇ ಹೇಳಿದ್ದು. ನಿನ್ನ ಕಮಲಿಗೆ ಏನೂ ಆಗೋದಿಲ್ಲ. ಅವರಮ್ಮನ್ನ ಕರ್ಕೊಂಬರ್ತೀನಿ ಅಂತ ನನ್ನ ಕೂಸು ನನಗೆ ಮಾತು ಕೊಟ್ಟಿದ್ದಾಳೆ. ಅವರಮ್ಮ ಎಲ್ಲಿದ್ದಾಳೆ ಅಂತ ನಿಂಗೆ ಗೊತ್ತಿದ್ರೆ ನಾನು ಅಲ್ಲೇ ಕರ್ಕೊಂಡು ಹೋಗ್ಬೋದು. ಗೌರಿ, ಮಾವಯ್ಯ, ಗೌರಿ, ನಮ್ಮ ಅವಶ್ಯಕತೆ ನಿನಗಿಲ್ದೇ ಇರಬಹುದು. ಆದ್ರೆ ನಮಗಿದೆ. ದಯವಿಟ್ಟು ಕ್ಷಮಿಸು. ಭಾವನಾಗಿ ಕರಿತಾ ಇದ್ದೀನಿ. ಮನೆಗೆ ವಾಪಸ್ ಬಾ. ನನ್ನನ್ನ ಕ್ಷಮಿಸ್ಬಿಡು ಗೌರಿ. ಮಾವಯ್ಯ, ನಾನು
ಪಾಪಿ ಹಾಪು ಕಾಲಲ್ಲಿ ನೀನು ಒಂದು ಅದ್ರ ಪರಿಣಾಮ ಅನುಭವಿಸ್ದೆ. ಕ್ಷಮಿಸ್ಬಿಡ್ಕವ್ರಿ. ನಿನ್ ಮಗಳು ಕಮಲಿ ದೇವತೆ. ನನ್ನನ್ನ ಪಡೆದು ಅವಳೆ. ನನ್ನ ಕ್ಷಮಿಸು ಗೌರಿ. ನನ್ನ ತಪ್ಪು ನನಗೆ ಅರ್ವಾಗಿದೆ. ನೀನಿಲ್ದೆ ಚಂದ್ರು ಇರೋದಿಲ್ಲ. ದಯವಿಟ್ಟು ಮನೆಗೆ ಬಾಗವ್ರಿ. ಆದ್ರೆ ಮಾವಯ್ಯ ಕಮಲಿಗೆ ಯಾವ ಅಪಾಯನೂ ಆಗೋದಿಲ್ಲ. ನಾನು ನೋಡ್ಕೋತೀನಿ. ಅವ್ವ ಬಾರವ್ವ ಮನೆಗೆ ಹೋಗುಮ್ಮ. ಈಟ್ ವರ್ಷ ಯಾರಿಗೂ ಕಣ್ಣ ಕಾಣ್ದೆ ತಲೆ ತಗ್ಗಿಸ್ಕೊಂಡಿದ್ದಿದ್ ಸಾಕು. ಈಗ್ಲಾನ ತಲೆ ಎತ್ತಿ ಮುಂದಕ್ಕೆ ನಡ್ಕೊಂಡು ಬಾರವ್ವ.
ಮಾಮ್, ಇವಳು ಯಾಕೆ ಈ ದರಿದ್ರನ ಕರ್ಕೊಂಡ್ ಬಂದಿದ್ದಾಳೆ? ಅಂದ್ರೆ ಅಷ್ಟೇನಾ? ನಿನ್ನ ಮನಸ್ಸಲ್ಲಿರೋ ಭಯನೇ ಊರ್ಮಿ. ನನಗೂ ನಿನಗೆ ಈ ಮದುವೆ ನಿಲ್ಲುತ್ತೆ ಅನ್ನೋ ಭಯ, ಆದ್ರೆ ನನಗೆ ನನ್ನ ಬದುಕೆ ಹಾಳಾಗುತ್ತೆ ಅನ್ನೋ ಭಯ. ಈ ಗೌರಿಗೇನಾದ್ರೂ ಅನ್ಪೂರ್ಣ ಹತ್ರ ಬಾಯಿ ಬಿಟ್ರೆ ಮುಗಿಯಿತು ನನ್ನ ಕತೆ. ನನ್ ಗೌರಿ ಇಷ್ಟು ವರ್ಷ ನಮ್ಮನ್ನೆಲ್ಲ ಬಿಟ್ಟು ಎಲ್ಲ ಹೋಗಿದೆ ತಾಯಿ. ಅತ್ತೆ, ಗೌರಿ, ಗೌರಿ ನನ್ನ ಕ್ಷಮಿಸ್ಬೇಡಮ್ಮ. ಅಯ್ಯೋ ಅತ್ತೆ, ಹಂಗ ಅನ್ಬ್ಯಾಡಿ. ಇಲ್ಲಮ್ಮ, ನಮ್ಮನೆ ಸೊಸೆ ನೀನು. ನಿನ್ನ ನೋಡ್ಕೋಬೇಕಾಗಿರೋದು ನಮ್ಮ ಧರ್ಮ. ನಮ್ಮನ್ನೆಲ್ಲ ಬಿಟ್ಟು ಹೋದಾಗಿದ್ದ ನಾವ್ ಯಾವತ್ತೂ ನೆಮ್ಮದಿಯಾಗಿರ್ಲೇ ಇಲ್ಲ. ಚಂದ್ರು ಹೇಳಿಲ್ಲ ಅಂದ್ರು ಅವನ್ ಮನ್ಸಲ್ಲಿ ಈಗ್ಲೂ ನೀನಿದ್ಯಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ಗೌರಿ, ನನಗ್ ಚೆನ್ನಾಗ್ ಗೊತ್ತು. ನನ್ ಕೂಸು ಇನ್ಯಾವತ್ತು ನನ್ನನ್ನು ನೋಡಕ್ ಬರಲ್ವೇನ್ರಿ? ಬರಲ್ವಾ? ಅಜ್ಜಿ ಅಳ್ಬೇಡಿ ಅಜ್ಜಿ. ಇಲ್ಲ ಅನ್ಪೂರ್ಣ, ನಮ್ಮ ಮಗಳು ಹಾಗಲ್ಲ. ಒಂದು ಹಿಡಿ ಪ್ರೀತಿಗೆ ನನಗೆ ಇಡೀ ಜೀವನನೇ ಕೊಡೋಂಥವಳು. ನಿನ್ನ ಮೊಮ್ಮಗಳು ಬರೋದಿಲ್ವಾ ಅಂತ ಕೇಳಿದ್ಯಲ್ಲ, ಈಗ ನಿನ್ನ ಕಣ್ಣೀರು ಒರೆಸಿದವಳು ಅವಳೇ ಪೂರ್ಣ.
ಹೌದು ಅನ್ಪೂರ್ಣ, ಕಮಲಿನೇ ನಮ್ಮ ಮೊಮ್ಮಗಳು. ಕಷ್ಟನ್ನೆಲ್ಲ ತನ್ನ ಹೆಗಲಿಗೆ ಹಾಕೊಂಡು ನಗುನ್ ಮಾತ್ರ ನಮ್ಮ ಮುಂದೆ ಇಟ್ಟಿದ್ದಾಳೆ. ನಮ್ಮ ಮೊಮ್ಮಗಳು. ನಾನು ಸರಿ ಹೋಗೋದಕ್ಕೂ ಇವಳೆ ಕಾರಣ. ಗೌರಿ ವಾಪಸ್ ಬರೋಕ್ಕೂ ಇವಳೆ ಕಾರಣ. ಕಮಲಿ, ಕೊಟ್ಟಿದ್ದ ಮಾತನ್ನ ನೆರವೇರಿಸೋದು ಅಲ್ಲದೆ ನಮ್ಮಿಂದ ದೂರ ನಿಂತು ನಮ್ಮ ಸಂತೋಷದಲ್ಲಿ ನೀನ್ ಖುಷಿ ಕಂಡ್ಕೊಳ್ತಿದ್ಯಾ ಕಮಲಿ. ನಮ್ಮೆಲ್ಲರಿಗಿಂತ ನೀನೇ ದೊಡ್ಡವಳಾಗ್ಬಿಟ್ಟೆ ಕಮಲಿ.